ಆಗ್ತದೆ ಅದು ನೋಡು. ಮೊಸಳೆ ಗಾದೆ ಆಗ್ತದೆ ಒಂದು ದಿವಸ. ಏನೋ ಒಂಚೂರು ಕಿರಿಕಂದಾಗ. ಮೊದಲೇ ಗ್ರಾಚಾರ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಿ. ಎಂತದಾವ ಗುರುಗಳನ್ನು ನಿಂದಿಸಿದವರಿಗೆ ಅವರ ಪಟ್ಟದ ಶಿಷ್ಯರಾದಂತ ನಾನು ಕ್ಷಣ ಮಾತ್ರದಲ್ಲಿ ನಿಮ್ಮನ್ನು ಶಪಿಸಬಲ್ಲೆ. ನಾನು ಶಾಪ ಕೊಡುವುದಿಲ್ಲ. ಕೊಡು ಅಂತ ಇಷ್ಟು ವರ್ಷ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಿರುತ್ತ ಪವಿತ್ರವಾದ ನಾಲೆಯಲ್ಲಿ ನಿಮಗೆ ಶಾಪ ಕೊಟ್ಟಾದ್ರೆ ಶಕ್ತಿಯನ್ನು ಕಳ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. 2 ವರ್ಷದ ನಂತರ ನನ್ನ ನಾಲಿಗೆಗೆ ಶಕ್ತಿ ಬೇಕು. ಇದ್ರಲ್ಲಿ ಎಂತದು? ಬರುವಾಗ ನೀರು ಬೆರಕೆ ಮಾಡಿ ಇಟ್ಕೊಂಡು ಅದು ನಿನ್ನ ಕೈ ಚೀಲದಲ್ಲಿರುವುದು ಬೆರಕೆ ಮಾಡಿದ್ದು ಪಾಪಿ. ಶುದ್ಧೋದಕ ಅದು. ತಪಸ್ಸಿನಿಂದ ಆರ್ಜಿಸಲ್ಪಟ್ಟಂತಹ ಶುದ್ಧೋದಕ. ಶಾಪವನ್ನು ಕೊಡುವಂತಹ ಯೋಗ ನನಗುಂಟು, ಪಡೆಯುವ ಯೋಗ್ಯತೆ ನಿನಗಿಲ್ಲ. ಯೋಗ್ಯತೆ ನನಗೆ ಬರುವುದೇ ಬೇಡ. ಏನು ನಾನು ಗಿಡ್ಡ ಇದ್ದೇನೆ ಒಂದೇ ಒಂದು ಕಾರಣವನ್ನು ನೆಪಾಗಿಟ್ಕೊಂಡು ನನ್ನನ್ನು ಅಪಮಾನ ಮಾಡ್ತಾ ಇದ್ದೀರಾ. ಹೌದು, ನಾನು ಗಿಡ್ಡ ಇದ್ದೆ. ಏನಾಯ್ತು? ನಿಮಗೊಂದು ಮಾತು ನೆನಪುಂಟೆ? ಯಾವುದು 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 ಹೀಗೆ ಮಾಡ್ಕೊಂಡು ನನ್ನ ಹತ್ರ ಯಾವುದಂತೇಳಿ ಯಾವುದು ನೆನಪಿಟ್ಟುಕೊಳ್ಳಿ. ಯಾವುದು? ಎಳೆಗರುಂ ಎತ್ತಾಗದೆ, ಎಳೆಗರುಂ ಎತ್ತಾಗದೆ, ಮಿಡಿ ಪಣ್ಣಾಗದೆ, ಪೆಣ್ಣಲ್ಲ ಪಣ್ಣಾಗದೆ, ಎಳೆಗರುಂ ಎತ್ತಾಗದೆ, ಮಿಡಿ ಪಣ್ಣಾಗದೆ. ನನ್ನಲ್ಲಿ ಸಾಹಿತ್ಯ ನ್ಯಗ್ರೋಧ ಬೀಜ ಸಿಡಿದು ಕೆಲಮಂ ಪೆರ್ಮರನಾಗದೆ. ನಮ್ಮ ಕೂಟದಲ್ಲಿ ಇದಕ್ಕಿಂತ ದೊಡ್ಡ ಪೆರ್ಮರ್ ಯಾವುದು?